ಅವಾರ್ಡಾದ 8 ಜನರ ಖಾತೆಗೆ ನೇರವಾಗಿ ಹೇಮಾವತಿ ಪರಿಹಾರದ ಹಣ ಪಾವತಿ. ಶಾಸಕ ಸಿಬಿ ಸುರೇಶ್ ಬಾಬು. ಚಿಕ್ಕನಾಯಕನಹಳ್ಳಿ 24 ತಾಲೂಕಿನ ಹೇಮಾವತಿ ನಾಲಾ ಕಾಮಗಾರಿಯ ಭೂ ಸ್ವಾಧೀನ ಪ್ರಕ್ರಿಯೆಯ ರೈತರಿಗೆ ಪರಿಹಾರದ ಹಣ ನೀಡುವ 15 ಕೋಟಿ ಹಣದಲ್ಲಿ ಈಗ 3.5 ಕೋಟಿ ಮಂಜೂರಾಗಿದ್ದು, ಅದರಲ್ಲಿ ಇಂದು 10 ಅವಾರ್ಡ್ ಆದಂತಹ ಒಟ್ಟು 7 ಜನರ ಖಾತೆಗೆ ನೇರವಾಗಿ ಹಣ ಜಮಾ ಆಗಲಿದ್ದು, ಅದರ ಆದೇಶ ಪ್ರತಿಯನ್ನ ನೀಡಲಾಗುತ್ತದೆ ಎಂದು ಶಾಸಕ ಸಿಬಿ ಸುರೇಶ್ ಬಾಬು ತಿಳಿಸಿದರು. ಪಟ್ಟಣದ ತಿನಶ್ರೀ ಭವನದಲ್ಲಿ ಸೋಮವಾರ ಸಂಜೆ ಹೇಮಾವತಿ ಭೂ ಸ್ವಾಧೀನ ಇಲಾಖೆಯ ವತಿಯಿಂದ ರೈತರಿಗೆ ಪರಿಹಾರದ ಆದೇಶ ಪ್ರತಿಯನ್ನು ನೀಡಿ ಮಾತನಾಡಿದ ಅವರು, ಹಲವಾರು ವರ್ಷಗಳಿಂದ ಸರಿಯಾದ ರೀತಿಯಲ್ಲಿ ಭೂ ಸ್ವಾಧೀನ ಕ್ರಮ ಕೈಗೊಳ್ಳದೆ ಅನೇಕ ರೈತರ ಜಮೀನುಗಳನ್ನು ಕೈಬಿಡಲಾಗಿತ್ತು. ಇದನ್ನು ಅರಿತು 2023ರಲ್ಲಿ ಈ ಬಗ್ಗೆ ಕೈಬಿಟ್ಟ ಪ್ರಕರಣಗಳ ಅಡಿಯಲ್ಲಿ ಇನ್ನೂ ಕಾಮಗಾರಿಗೆ ಇರುವಂತಹ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಕ್ರಮ ಕೈಗೊಳ್ಳಲಾಗುತ್ತದೆ. ಅದರಂತೆ ಅವಾರ್ಡ್ ಆಗಿರುವಂತಹ ಸರ್ವೆ ನಂಬರ್ಗಳಲ್ಲಿ ಇಂದು ಬ್ಯಾಟರಂಗನಹಳ್ಳಿ ಭುವನೇಶ್ ಎಂಆರ್ ಇವರ ಸರ್ವೆ ನಂಬರ್ 24ರಲ್ಲಿ 9 ಗುಂಟೆ ಜಮೀನಿಗೆ 4, ಕಲಾವತಿ ಇವರ ಸರ್ವೆ ನಂಬರ್ 24ರಲ್ಲಿ 2 ಎಕರೆ 10 ಗುಂಟೆ ಜಮೀನಿಗೆ 15,20,866, ಸಿದ್ದಗಂಗಮ್ಮ ಇವರ ಸರ್ವೆ ನಂಬರ್ 51ರಲ್ಲಿ 1 ಎಕರೆ 10 ಗುಂಟೆ ಜಮೀನಿಗೆ 5,25,436, ಬಸವೇಗೌಡ ಇವರ ಸರ್ವೆ ನಂಬರ್ 22/1A ಅಲ್ಲಿ 2.8 ಗುಂಟೆ ಜಮೀನಿಗೆ 91,818 ಹಾಗೂ ಸರ್ವೆ ನಂಬರ್ 23/1ರಲ್ಲಿ 21 ಗುಂಟೆ ಜಮೀನಿಗೆ 4,62,529, ಕೊಡಲಾಗರ ಗ್ರಾಮದ ಜಯದೇವಮೂರ್ತಿಗೆ ಸರ್ವೆ ನಂಬರ್ 75ರಲ್ಲಿ 1 ಎಕರೆ 15 ಗುಂಟೆ ಜಮೀನಿಗೆ 40,46,494, ಪೆಮ್ಮಲದೇವರಹಳ್ಳಿ ಹರ್ಷ ಇವರ ಸರ್ವೆ ನಂಬರ್ 56/1ರಲ್ಲಿ 4 ಗುಂಟೆ ಜಮೀನಿಗೆ 1,06,858 ಹಾಗೂ ಇವರದೇ ಸರ್ವೆ ನಂಬರ್ 56/2ರಲ್ಲಿ 2 ಗುಂಟೆ ಜಮೀನಿಗೆ ಸೇರಿದಂತೆ 1,84,101 ಹಾಗೂ 1,63,747, ಅಗಸರಹಳ್ಳಿ ನಿಂಗಮ್ಮ ಅವರ ಸರ್ವೆ ನಂಬರ್ 23/7ರಲ್ಲಿ 20 ಗುಂಟೆ ಜಮೀನಿಗೆ 8,13,347 ಮೊತ್ತದ ಪರಿಹಾರದ ಆದೇಶ ಪತ್ರವನ್ನು ನೀಡಲಾಗುತ್ತಿದ್ದು, ರೈತರಿಗೆ ನೇರವಾಗಿ ಅವರ ಖಾತೆಗಳಿಗೆ ಹಣ ಜಮಾ ಆಗಲಿದ್ದು, ಇದರಲ್ಲಿ ಯಾವುದೇ ಮಧ್ಯವರ್ತಿಗಳ ಹಸ್ತಕ್ಷೇಪ ಇರುವುದಿಲ್ಲ ಎಂದು ಅವರು ಈ ಕಾಮಗಾರಿಗೆ ಜಮೀನು ಬಿಟ್ಟುಕೊಟ್ಟ ರೈತರಿಗೆ ಧನ್ಯವಾದಗಳು. ಇನ್ನು ಬಾಕಿ ಇರುವಂತಹ ಪ್ರಕರಣಗಳನ್ನು ಕೂಡಲೇ ಇತ್ಯರ್ಥ ಮಾಡಿ ಅವಾರ್ಡ್ ನೀಡಿ ಅವರಿಗೂ ಪರಿಹಾರದ ಹಣವನ್ನು ನೀಡಲು ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದರು. ಈ ಸಂದರ್ಭದಲ್ಲಿ ಹೇಮಾವತಿ ಭೂ ಸ್ವಾಧೀನ ಇಲಾಖೆಯ ರಾಜಸ್ವ ನಿರೀಕ್ಷಕ ಕೆಂಪರಾಜು ಮಾತನಾಡಿ, ಸರಿಯಾದ ದಾಖಲೆಗಳು ಇರುವಂತಹ ರೈತರಿಗೆ ಪರಿಹಾರದ ಆದೇಶವನ್ನು ನೀಡಲಾಗುತ್ತಿದೆ. ಕೆಲವು ರೈತರ ಹೆಸರುಗಳು ಹಾಗೂ ದಾಖಲೆಗಳು ಸರಿಯಿಲ್ಲದ ಕಾರಣ ಕೆಲವರಿಗೆ ನೀಡಲು ಸಾಧ್ಯವಾಗುತ್ತಿಲ್ಲ. ಅಂತವರಿಗೆ ನಾವೇ ಖುದ್ದು ಕರೆ ಮಾಡಿ ಅವರಿಂದ ಸರಿಯಾದ ದಾಖಲೆ ಪಡೆದು ಮುಂದಿನ ವಾರದೊಳಗೆ ಉಳಿದವರ ಪರಿಹಾರದ ಆದೇಶ ಪತ್ರವನ್ನು ನೀಡುತ್ತೇವೆ. ಸಂಬಂಧಪಟ್ಟ ರೈತರು ತಮ್ಮ ಭೂ ಸ್ವಾಧೀನ ಪ್ರಕ್ರಿಯೆಗೆ ಸಹಕರಿಸಬೇಕು, ತಮ್ಮ ದಾಖಲೆಗಳನ್ನು ಸರಿಯಾಗಿ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಪುರಂತರಕ್ಕೆ ಕಾವೇರಿ ನೀರಾವರಿ ನಿಗಮದ ಎಇ ಸೌಜನ್ಯ, ಪಿಎಲ್ಡಿ ಬ್ಯಾಂಕ್ ಉಪಾಧ್ಯಕ್ಷ ದಬ್ಬಗುಂಟೆ ರವಿಕುಮಾರ್, ಬೆಸ್ಕಾಂ ಎಇ ಗವಿರಂಗಯ್ಯ, ಲೋಕೋಪಯೋಗಿ ಇಲಾಖೆಯ ಎಇ ತಿಮ್ಮಯ್ಯ, ಸಿಡಿಪಿಒ ಹೊನ್ನಪ್ಪ, ಕೃಷಿ ಸಹಾಯಕ ನಿರ್ದೇಶಕ ಶಿವರಾಜ್ ಕುಮಾರ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು.